ಈ ಬೋಧಿಧರ್ಮ ಅಂತಿದ್ದ. ಬೋಧಿಧರ್ಮ, ಬೌದ್ಧ ಧರ್ಮದಲ್ಲಿ ಬೋಧಿಧರ್ಮ ಅಂತಿದ್ದ. ಬೋಧಿಧರ್ಮ ಅವ ಚೈನಾಕ್ಕೆ ಹೋದ. ಈಗ ಹೆಂಗೆ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಅವಾಗ ಸನ್ಯಾಸಿಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ರು. ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಬೋಧಿಧರ್ಮ ಚೈನಾಕ್ಕೆ ಹೋದ. ಅಲ್ಲಿ ಸನ್ಯಾಸಿಗಳೆಲ್ಲ ಅವ್ರು ನೋಡಿದ್ನೆಲ್ಲ ಭಾಳ ವೀಕ್ ಇದ್ರು, ಅವರು ಅಶಕ್ತರಿದ್ದರು. ಅವ್ರಿಗೆ ಅನ್ನಿಸ್ತು ಕುಂಗ್ಫು ಅಂತ ಕೇಳಿರಲಿಲ್ಲ, ಈಗ ನೀವು ಕರಾಟೆ ಅಂತೀರಲ್ಲ ಆ ಟೈಪ್. ಚೈನಾದೊಂದು ಮಾರ್ಷಲ್ ಆರ್ಟ್ ಅದು, ಅದಕ್ಕೆ ಕುಂಗ್ಫು ಅಂತ ಕರೀತಾರೆ. ಈ ಜಾಕಿ ಚೈನಾಗೇನು ಆಡ್ತಿದ್ರಲ್ಲ ಅದನ್ನು ಕುಂಗ್ಫು ಅಂತ ಕರೀತಾರೆ. ಬೋಧಿಧರ್ಮ ಕುಂಗ್ಫು ಕಲಿಸಿದ ಚೈನಾದ ಸನ್ಯಾಸಿಗಳಿಗೆ. ಬೋಧಿಧರ್ಮ ನಿತ್ಯ ದುಃಖಿಗಳಾಗಿ ಬಂದ ಜನರ ಸಲುವಾಗಿ ಪ್ರವಚನ ಮಾಡ್ತಿದ್ದ. ಏನು ಮಾಡ್ತಿದ್ದ? ಪ್ರವಚನ ಹೇಳ್ತಿದ್ದ. ಜನರ ದಿವಸ ಸಾಯಂಕಾಲ ಆಗ್ತಿತ್ತು, ಜನ ಪ್ರವಚನಕ್ಕೆ ಬರ್ತಿದ್ರು, ಕುಂದಿರ್ತಿದ್ರು, ಪ್ರವಚನ ಮಾಡ್ತಿದ್ದ. ಯಾರು? ಬೋಧಿಧರ್ಮ. ಆದ್ರೆ ಆಶ್ಚರ್ಯ ಏನು ಅಂದ್ರೆ, ಈಗ ನಾವು ಹೆಂಗೆ ಹೇಳ್ತೀವಿ ಹಂಗೆ ಹೇಳ್ತಿದ್ದಿಲ್ಲ ಆತ. ಈಗ ನಾ ಮುಂದೆ ಹೇಳಕತ್ತೀನಿ, ನೀವು ನನ್ನ ಮುಂದೆ ಕುಂತೀರಿ, ನಿಮ್ಮ ಕಡೆ ಮುಖ ಮಾಡಿ ನಾ ಪ್ರವಚನ ಮಾಡ್ತೀನಿ. ಆದರೆ ಬೋಧಿಧರ್ಮ ಹಂಗಲ್ಲ. ಅವ ಮಂದಿ ಹಿಂಗೆ ಕುಂತಿರ್ತಿದ್ರು, ಅವ್ರ ಕಡೆ ಬೆನ್ನು ಮಾಡಿ ಗಾಡಿಗೆ ಮುಖ ಮಾಡಿ ಪ್ರವಚನ ಮಾಡ್ತಿದ್ದ. ಆ ರಾಜ ಬಂದ, ಊರಿನ ರಾಜ. ಆಶ್ಚರ್ಯ ಆತ, ಅಲ್ಲ ಎಷ್ಟು ಮಂದಿ ನಿಮ್ಮ ಪ್ರವಚನ ಕೇಳಕ್ಕೆ ಬರ್ತಾರ, ನೀವು ನೋಡಿದ್ರೆ ಅವ್ರ ಕಡೆ ಬೆನ್ನು ಮಾಡಿ ಗಾಡಿಗೆ ಪ್ರವಚನ ಹೇಳ್ತಿರಲ್ಲ ಯಾಕ? ಅವಾಗ ಬೋಧಿಧರ್ಮ ಅಂದ, ಅದಕ್ಕೆ ಹೇಳೋದು ಅಷ್ಟೇ, ಇವು ಕೇಳೋದು ಅಷ್ಟೇ. ಅದನ್ನೂ ಬದಲಾಗಲ್ಲ, ಇವು ಬದಲಾಗಲ್ಲ. ಅದಕ್ಕೆ ಹೇಳೋದು ಅಷ್ಟೇ, ಇದಕ್ಕೆ ಹೇಳೋದು ಅಷ್ಟೇ. ಅವ ರಾಜ ಒಂದು ಚಲೋ ಪ್ರಶ್ನೆ ಮಾಡಿದ. ಹೌದು, ಕರೆಕ್ಟು. ಮತ್ತು ಗಾಡಿಗೆ ಹೇಳೋದು ಒಂದೇ, ಜನರಿಗೆ ಹೇಳೋದು ಒಂದೇ ಅಂತಿದ್ರ ಪ್ರವಚನರೇ ಯಾಕೆ ಹೇಳಕ್ಕೆ ಹೋಗ್ತೀರಿ ನೀವು? ಹೇಳಬಾರ್ದಾಗಿತ್ತಲ್ಲ. ಗಾಡಿಗೆ ಹೇಳೋದು ಒಂದೇ, ಇವ್ರಿಗೆ ಹೇಳೋದು ಒಂದೇ ಅಂತ ನಿಮ್ಮ ಮನಸ್ಸಿನಾಗಿದ್ರೆ ಪ್ರವಚನರೇ ಯಾಕೆ ಹೇಳಕ್ಕೆ ಹೋಗ್ತೀರಿ ನೀವು? ಆವಾಗ ಬೋಧಿಧರ್ಮ ರಾಜನಿಗೊಂದು ಮಾತು ಹೇಳ್ದ. ಯಾಕೆ ಒಳ್ಳೆಯ ವಿಚಾರ ಹೇಳಬೇಕು, ಒಳ್ಳೆಯ ವಿಚಾರ ಕೇಳಬೇಕು, ಜ್ಞಾನದ ಮಾತು ಕೇಳಬೇಕು ಅಂದ್ರೆ, ನೋಡು ಮಹಾರಾಜ, ಗಾಡಿಗೆ ಹೇಳೋದು ಜನರಿಗೆ ಹೇಳೋದು ಒಂದೇ ಅಂತ ಗೊತ್ತಿದ್ರೂ ನಾ ಪ್ರವಚನ ಹೇಳೋದು ಬಿಟ್ಟಿಲ್ಲ. ಯಾಕಂದ್ರೆ ಈಗ ನಿಮ್ಮ ಮನ್ಯಾಗ ನೀವು ರಾತ್ರಿ ಅಡುಗೆ ಮಾಡ್ತೀರಿ. ಅಡುಗೆ ಮಾಡಿದ ಪಾತ್ರೆ ಸಾಮಾನು ಇರ್ತಾವಿಲ್ಲ. ಪಾತ್ರೆ ಸಾಮಾನು ಬೆಳಿಗ್ಗೆ ಅನ್ನ ಸಾರು ಚಪಾತಿ ಇಡ್ಲಿ ನಿನ್ನೆ ಮಾಡಿದ ಪಾತ್ರೆ ಒಳಗೆ ಮಾಡ್ತಿರೋ, ತೊಳೆದು ಮಾಡ್ತಿರೋ? ತೊಳೆದು ಮಾಡ್ತೀವಿಲ್ಲ. ಅದಕ್ಕೆ ಅವ ಬೋಧಿಧರ್ಮ ಹೇಳ್ತಾನೆ, ಹೆಂಗೆ ನಿನ್ನ ಮನೆಯೊಳಗಿನ ಪಾತ್ರೆ ದಿವಸ ತೊಳೆದು ನೀನು ಅಡುಗೆ ಮಾಡ್ತೀಯಲ್ಲ, ಮುಸ್ರಿ ಹತ್ತಿದ ಪಾತ್ರೆ ತೊಳೆದು ಅಡುಗೆ ಮಾಡ್ತೀಯಲ್ಲ, ಹಂಗೆ ಮನಸ್ಸು ಅನ್ನೋದು ಪ್ರತಿನಿತ್ಯ ನೂರಾರು ಕೆಟ್ಟ ವಿಷಯಗಳ ಮುಸ್ರಿ ಪಾತ್ರೆ ಆಗಿರ್ತೈತಿ. ಬೆಳಿಗ್ಗೆದ್ದು ಹೊರಗೆ ನಿನ್ನ ಮನೆ ಪಾತ್ರೆ ತೊಳೆದನ ನೀವು ಊಟ ಮಾಡಬೇಕು. ಹಂಗೆ ಮನಸ್ಸಿನ ಪಾತ್ರೆ ತೊಳ್ಕೊಂತ ಒಳ್ಳೆಯ ವಿಚಾರಗಳನ್ನು ಒಳಗೆ ತೊಗೋಬೇಕು. ಅದಕ್ಕೆ ನನ್ನ ಸಲುವಾಗಿ ನಾನು ಮಾಡೋದು ಇದನ್ನು, ಬೇರೆಯವರ ಸಲುವಾಗಿ ಅಲ್ಲ, ನನ್ನ ಸಲುವಾಗಿ ಒಳ್ಳೆಯ ವಿಚಾರಗಳನ್ನು ಕೇಳೋದು ಮನುಷ್ಯ. ಜ್ಞಾನದ ಮಾತು, ಅನುಭವಿಗಳ ಮಾತು ಅಷ್ಟು ಮುಖ್ಯ ಮನುಷ್ಯನಿಗೆ. ಚಲೋ ಮಾತು ಕೇಳ್ತಿರ್ಬೇಕು, ಜ್ಞಾನದ ಮಾತು ಕೇಳ್ತಿರ್ಬೇಕು ಮನುಷ್ಯ. ಈಗ ನೀವು ಮನೆ ಕಟ್ತೀರಿ, ಯಾಕೆ ಒಳ್ಳೆ ಮಾತು ಕೇಳಬೇಕ್ರಿ? ಯಾಕೆ ಅನುಭವಿಗಳ ಮಾತು ಕೇಳಬೇಕು? ಯಾಕೆ ಜ್ಞಾನದ ಮಾತು ಕೇಳಬೇಕು ಅಂದ್ರೆ, ಈಗ ನೀವು ಮನೆ ಕಟ್ತೀರಿ, ಮನೆ ಕಟ್ಟಿ RCC ಹಾಕ್ತೀರಿ. RCC ಹಾಕಕ್ಕೆ ACC ಸಿಮೆಂಟ್ ತಂದಿರಿ, JSW ಕಬ್ಬಣ ತಂದಿರಿ. ಅದನ್ನು ಸ್ಟ್ರಕ್ಚರಲ್ ಇಂಜಿನಿಯರ್ಗೆ, ಆರ್ಕಿಟೆಕ್ಟ್ ಇಂಜಿನಿಯರ್ನೆಲ್ಲ ಬಳಸಿರಿ. ಆದರೆ RCC ಹಾಕಿದ ಮೇಲೆ ಅದು ಕ್ರ್ಯಾಕ್ ಬರಬಾರ್ದು ಅಂದ್ರೆ ಅದಕ್ಕೆ ಕ್ಯೂರಿಂಗ್ ಮಾಡ್ಬೇಕು ನೀವು, ಹೌದಲ್ಲ? ಅಕಸ್ಮಾತ್ RCC ಕ್ಯೂರಿಂಗ್ ಇರದೇ ಇದ್ರೆ ಕ್ರ್ಯಾಕ್ ಬರ್ತೈತಿ. ಅದು ಹೆಂಗೆ ಮನೆಗೆ ಹಾಕಿದ RCC ಕ್ಯೂರಿಂಗ್ ಇರಲಿಲ್ಲ ಅಂದ್ರೆ ಕ್ರ್ಯಾಕ್ ಬರ್ತೈತಿ, ಹಂಗೆ ಇದು ಸಂಸಾರ ಅನ್ನುವಂಥದ್ದೊಂದು RCC ಇದಕ್ಕೆ ಶರಣರ ಮಾತಿನ ಕ್ಯೂರಿಂಗ್ ಇರದೇ ಇದ್ರೆ ಇದು ಸಹಿತ ಕ್ರ್ಯಾಕ್ ಬರೋಕ್ಕೆ ಶುರು ಮಾಡ್ತೈತಿ. ಇದಕ್ಕೂ ಕ್ಯೂರಿಂಗ್ ಮಾಡ್ಕೊಂತಿರ್ಬೇಕು ಅಷ್ಟ ದಿವಸ. ಎಷ್ಟು ಕ್ಯೂರಿಂಗ್ ಮಾಡ್ತೀವಿ ಅಷ್ಟು ಗಟ್ಟಿ ಹಾಕೋಂತ ಹೋಗಿರ್ತೈತಿ. ಅದಕ್ಕೆ ಜ್ಞಾನದ ಮಾತುಗಳನ್ನು ಸದಾ 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 ಯಾರ ಹೇಳಿ ಮೆಲುಕು ಹಾಕ್ತಿರ್ಬೇಕಾಗ್ತೈತಿ ಮನುಷ್ಯ. ಮನುಷ್ಯನಿಗೆ ಚಿಂತೆ, ದುಃಖ, ನೋವು, ನಿರಾಶೆಗಳಿಂದ ದೂರ ಆಗಬೇಕಾದ್ರೆ ಜ್ಞಾನದ ಮಾತು ಕೇಳ್ತಿರ್ಬೇಕು. ಜ್ಞಾನ ಏನು ಮಾಡ್ತೈತಿ ಅಂದ್ರೆ ಮನುಷ್ಯನಿಗೆ ತಿಳಿಸಿಕೊಡ್ತೈತಿ. ಏನು ತಿಳಿಸಿಕೊಡ್ತೈತಿ ಅಂದ್ರೆ ಹೆಂಗೈತಿ ಹಂಗೆ ತಿಳ್ಕೊಬೇಕಂತ ಹೇಳ್ತೈತಿ ಅಷ್ಟ. ಜ್ಞಾನ ಅಂದ್ರೆ ಮತ್ತೇನಲ್ಲ, ಇರುವುದನ್ನು ಇದ್ದಂತೆ ತಿಳ್ಕೊಳ್ಳೋದ ಜ್ಞಾನ. ಇರುವುದು ಒಂದು, ನೀ ತಿಳ್ಕೊಳ್ಳೋದೊಂದು ಆತು ಅಂದ್ರೆ ಅದೇ ಅಜ್ಞಾನ ಅಷ್ಟೆ. ಇರುವುದನ್ನು ಇರುವಂತೆ ತಿಳ್ಕೊಳ್ಳೋದು ಜ್ಞಾನ. ಇರುವುದೊಂದು, ನೀ ತಿಳ್ಕೊಳ್ಳೋದೊಂದು ಆತು ಅಂದ್ರೆ ಅಜ್ಞಾನ ಅಷ್ಟೆ. ಇರುವುದನ್ನು ಮನುಷ್ಯ ಇರುವಂತೆ ತಿಳ್ಕೊಬೇಕು, ಇದ್ದದ್ದನ್ನು ಇದ್ದಂತೆ ತಿಳ್ಕೊಬೇಕಷ್ಟೆ.